ಎಲ್ಲರಿಗೂ ನಮಸ್ಕಾರ. ನಿಮಗೆಲ್ಲರಿಗೂ ದ ಬೋಲ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ಈ ಒಂದು ವಿಡಿಯೋದಲ್ಲಿ ಇವತ್ತು ನಡೆದಂತಹ ಅಂದರೆ ದಿನಾಂಕ 1 ಮಾರ್ಚ್ 2026ರಂದು ನಡೆದಂತಹ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಪ್ರಶ್ನೆ ಪತ್ರಿಕೆಯ ಕೀ ಉತ್ತರಗಳನ್ನು ನೋಡೋಣ. ಈಗಾಗಲೇ ನಾವು ಗಣಿತ ವಿಷಯದ ಕೀ ಉತ್ತರಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೇವೆ. ಆ ಒಂದು ವಿಡಿಯೋವನ್ನು ಲಿಂಕನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಹಾಗೂ ಕಮೆಂಟ್ ಬಾಕ್ಸ್ನಲ್ಲಿ ಪಿನ್ ಸಹ ಮಾಡಿರುತ್ತೇನೆ. ನೀವೆಲ್ಲ ಈಗ ನೋಡ್ತಿರ್ಬೋದು, ನಾನು ಈಗ ಕೀ ಉತ್ತರಗಳನ್ನು ಹೇಳುತ್ತಿರುವಂತಹ ಪ್ರಶ್ನೆ ಪತ್ರಿಕೆಯ ವರ್ಷನ್ ಕೋಡ್ D2 ಇದೆ. ಓಕೆ, ನಿಮ್ಮ ಪ್ರಶ್ನೆ ಪತ್ರಿಕೆಯ ವರ್ಷನ್ ಕೋಡ್ A1, B1, C1, D2 ಈ ರೀತಿ ಯಾವುದಾದ್ರೂ ಇರ್ಬೋದು. ಎಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲೂ ಪ್ರಶ್ನೆಗಳು ಸೇಮ್ ಇರುತ್ತೆ, ಆದರೆ ಹಿಂದು ಮುಂದಾಗಿ ಬಂದಿರುತ್ತೆ. ಓಕೆ, ಹಾಗಾಗಿ ಈಗ ನಾನು ಹೇಳುತ್ತಿರುವಂತಹ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ನೀವು ಸಹ ನಿಮ್ಮ ಉತ್ತರಗಳನ್ನು ಕಂಡುಕೊಳ್ಳಲು ಉಪಯೋಗಿಸಬಹುದು. ಈಗಾಗಲೇ ನಾನು ಗಣಿತ ವಿಷಯದ ಉತ್ತರಗಳನ್ನ ಹೇಳಿದ್ದೇನೆ. ಹಾಗಾಗಿ ಈಗ ನಾವು ವಿಜ್ಞಾನ ವಿಷಯದ ಕೀ ಉತ್ತರಗಳನ್ನು ನೋಡೋಣ. ಓಕೆ, ವಿಜ್ಞಾನ ವಿಷಯದ ಕೀ ಉತ್ತರಗಳು ಅಂದರೆ ಪ್ರಶ್ನೆಗಳು 61ನೇ ಪ್ರಶ್ನೆಯಿಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಇಂಗ್ಲೀಷ್ ಹಾಗೂ ಕನ್ನಡ ಮಾಧ್ಯಮದಲ್ಲಿ ಎರಡೂ ಉತ್ತರಗಳನ್ನು ನಾವು ನೋಡ್ತಾ ಹೋಗೋಣ. ಹಾಗಾದರೆ 61ನೇ ಪ್ರಶ್ನೆ ಏನಿದೆ ಅಂತ ನೋಡಿ. ಮೇಲ್ಮಣ್ಣು ನಾಶವಾಗುವ ಸಂದರ್ಭ ಅಂತ ಹೇಳಿದ್ದಾರೆ. ಅಂದರೆ ಭೂಮಿಯ ಮೇಲಿನ ಮಣ್ಣು ಹೇಗೆ ನಾಶವಾಗುತ್ತೆ ಅಂತ ಕೇಳಿದ್ದಾರೆ. ಆಪ್ಷನ್ 1 ನೋಡಿ, ಜೋರಾಗಿ ಗಾಳಿ ಬೀಸಿದಾಗ, ಹೌದು. ಕಟ್ಟಡ ನಿರ್ಮಿಸುವಾಗ, ಗಿಡ ನೆಡುವಾಗ, ವ್ಯವಸಾಯ ಮಾಡುವಾಗ. ಈ ಎಲ್ಲ ಆಪ್ಷನ್ಗಳನ್ನ ನಾವು ಕಂಪೇರ್ ಮಾಡಿದಾಗ ನಮಗೆ ಉತ್ತರ ಯಾವ್ದು ಸರಿ ಆಗುತ್ತೆ ಅಂತಂದರೆ, ಜೋರಾಗಿ ಗಾಳಿ ಬೀಸಿದಾಗ ಟಾಪ್ ಸಾಯಿಲ್ ಅನ್ನುವಂಥದ್ದು ಹಾರಿ ಹೋಗುತ್ತೆ, ಹಾಗೆ ನಷ್ಟವಾಗುತ್ತೆ. ಹಾಗಾದರೆ 61ನೇ ಪ್ರಶ್ನೆಗೆ ಸರಿಯಾದ ಉತ್ತರ 1ನೇ ಆಪ್ಷನ್ನು. ಓಕೆ, ಮುಂದೆ ಇಂಗ್ಲೀಷ್ನಲ್ಲಿ ಸಹ ನಾವು ಪ್ರಶ್ನೆಗಳನ್ನ ಕೀ ಉತ್ತರಗಳನ್ನ ನೋಡ್ತಾ ಹೋಗೋಣ. ಸದ್ಯಕ್ಕೆ 2ನೇ ಪ್ರಶ್ನೆಯನ್ನು ನೋಡಿ. 62ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಏಕವಾರ್ಷಿಕ ಸಸ್ಯ ಯಾವುದು? ಹೌದಾ, ಏಕವಾರ್ಷಿಕ ಸಸ್ಯ ಯಾವುದು ಅಂತ ಕೇಳಿದ್ದಾರೆ. ನಮಗೆ ಸರಿಯಾದ ಉತ್ತರ ಕಬ್ಬು ಅನ್ನುವಂಥದ್ದು ಬರ್ತದೆ. ಹೌದಾ. ನೆಕ್ಸ್ಟ್, ಸಾಗರದ ಅಲೆಗಳಿಂದ ಉತ್ಪತ್ತಿಯಾಗುವ ಶಕ್ತಿ ಅಂತ ಕೇಳಿದ್ದಾರೆ. ಉತ್ಪತ್ತಿಯಾಗುವ ಶಕ್ತಿ ಯಾವುದಪ್ಪ ಅಂತಂದರೆ ಇಲ್ಲಿ ಭರತ ಶಕ್ತಿ ಅನ್ನುವಂಥದ್ದು. ಓಕೆ, ಈ ಒಂದು ಪ್ರಶ್ನೆಯನ್ನು ನಾವು ಇಂಗ್ಲೀಷ್ನಲ್ಲೂ ಸಹ ಡಿಸ್ಕಸ್ ಮಾಡ್ತೇವೆ. ಸದ್ಯಕ್ಕೆ 64ನೇ ಪ್ರಶ್ನೆಯನ್ನು ನೋಡಿ. ಈ ಕೆಳಗಿನ ಯಾವ ಚಟುವಟಿಕೆಗಳಲ್ಲಿ ಕೆಲಸ ನಡೆದಿಲ್ಲ ಅಂತ ಕೇಳಿದ್ದಾರೆ. ಒಂದನೇದ್ದು ಗಿಡಗಳಿಗೆ ನೀರು ಹಾಕುವುದು. ಇಲ್ಲಿ ಕೆಲಸ ನಡೆದಿರುತ್ತಲ್ಲ. ಓಕೆ, ಗಿಡಗಳಿಗೆ ನೀರು ಹಾಕತ್ತೆ ಅಂದರೆ ಕೆಲಸ ನಡೆದಿದೆ. ತರಗತಿಯಲ್ಲಿ ಬೆಂಚುಗಳನ್ನು ಜೋಡಿಸುವುದು. ಓಕೆ, ಅಂದರೆ ಬೆಂಚುಗಳ ಸ್ಥಾನ ಬದಲಾಗಿದೆ, ಅಂದರೆ ಇಲ್ಲಿಯೂ ಸಹ ಕೆಲಸ ಆಗಿದೆ. ಬಾವಿಯಿಂದ ನೀರು ಸೇದುವುದು, ಹೌದು, ಇಲ್ಲಿಯೂ ಸಹ ಕೆಲಸ ಮಾಡಿದ್ದಾರೆ. ಆದರೆ ಗೋಡೆಯನ್ನು ತಳ್ಳುವುದು ಅಂತ ಇದೆ. ಹೌದಾ. ಗೋಡೆಯನ್ನು ತಳ್ಳುವುದು ಅಂತಂದರೆ ಈ ರೀತಿಯಾದ ಒಂದು ಗೋಡೆ ಇದೆ. ಓಕೆ, ಇದನ್ನು ನೀವು ತಳ್ತಿದ್ದೀರಾ. ಗೋಡೆ ತಳ್ಳಿದ್ರೆ ಏನು ಅದರ ಸ್ಥಾನ ಬದಲಾಗುತ್ತಾ? ಇಲ್ಲ, ಅದು ಎಲ್ಲಿರುತ್ತೆ ಅಲ್ಲೇ ಇರುತ್ತೆ. ಹಾಗಾಗಿ ಈ ಒಂದು 4ನೇ ಕೆಲಸದಲ್ಲಿ ಅಂದರೆ ಆಪ್ಷನಲ್ಲಿ ಕೆಲಸ ನಡೆದಿಲ್ಲ. ಹೌದಾ. ಹಾಗಾದರೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಗೋಡೆಯನ್ನು ತಳ್ಳುವುದು ಅನ್ನುವಂಥದ್ದು. ಈಗ ಈ ಪ್ರಶ್ನೆಗಳಿಗೆ ಅಂದರೆ ಇಂಗ್ಲೀಷ್ ಉತ್ತರಗಳನ್ನ ನೋಡೋಣ. ಇಂಗ್ಲೀಷ್ ಮಾಧ್ಯಮದಲ್ಲಿ ನಾವು ಉತ್ತರಗಳನ್ನ ನೋಡೋಣ. ಓಕೆ, 61ನೇ ಪ್ರಶ್ನೆಯನ್ನು ನೋಡಿ. ಟಾಪ್ ಸಾಯಿಲ್ ಎರೋಷನ್ ಟೇಕ್ಸ್ ಪ್ಲೇಸ್ ಡ್ಯೂ ಟು ಅಂತ ಕೇಳಿದ್ದಾರೆ. ಇದಕ್ಕೆ ಉತ್ತರ ಸ್ಟಾರ್ಮಿ ವಿಂಡ್ ಅನ್ನುವಂಥದ್ದು. ಓಕೆ, ವಿಚ್ ಆಫ್ ದೀಸ್ ಈಸ್ ಆ್ಯನ್ ಆ್ಯನ್ಯುವಲ್ ಪ್ಲಾಂಟ್ ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಶುಗರ್ ಕೇನ್ ಅನ್ನುವಂಥದ್ದು. ಹಾಗೆ 63ನೇ ಪ್ರಶ್ನೆಯನ್ನು ನೋಡೋಣ. ಏನಿದೆಯಪ್ಪ ಅಂತಂದರೆ ಎನರ್ಜಿ ಪ್ರೊಡ್ಯೂಸ್ಡ್ ಬೈ ದ ಓಷಿಯನ್ ಟೈಡ್ ಈಸ್ ಅಂತ ಕೇಳಿದ್ದಾರೆ. ಹೌದಾ, ಟೈಡ್ಸಿಂದ ಪ್ರೊಡ್ಯೂಸ್ ಆಗುವಂಥ ಎನರ್ಜಿ ಯಾವುದು? ಟೈಡಲ್ ಎನರ್ಜಿ ಅನ್ನುವಂಥದ್ದು. ಹೌದಾ. ಹಾಗೆ 64ನೇ ಪ್ರಶ್ನೆಯನ್ನು ನೋಡೋಣ. ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಆ್ಯಕ್ಟಿವಿಟೀಸ್ ದ ವರ್ಕ್ ಈಸ್ ನಾಟ್ ಡನ್? ವರ್ಕ್ ಈಸ್ ನಾಟ್ ಡನ್ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಪುಷಿಂಗ್ ದ ವಾಲ್ ಅನ್ನುವಂಥದ್ದು. ಹೌದಾ. ನೆಕ್ಸ್ಟ್ 65ನೇ ಪ್ರಶ್ನೆಯನ್ನು ನೋಡೋಣ. ಬಟ್ 65ನೇ ಪ್ರಶ್ನೆಗೆ ಹೋಗೋದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್ ನೋಟಿಫಿಕೇಷನ್ ಇದೆ. ಅದೇನಂತಂದರೆ, ನೀವು ಎಲ್ಲರೂ ಆದರ್ಶ ವಿದ್ಯಾಲಯ ಒಂದು ಪ್ರವೇಶ ಪರೀಕ್ಷೆಗೆ ಅರ್ಜಿಯನ್ನು ಹಾಕಿದ್ದೀರಿ ಅಂತ ಭಾವಿಸ್ತೇನೆ. ಏನಂತಂದರೆ, ಈ ಒಂದು ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆ, ಓಕೆ, ಇದು ಸಹ ಒಂದು ಇಂಗ್ಲೀಷ್ ಮೀಡಿಯಂ, ಗೌರ್ಮೆಂಟ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಇರುತ್ತೆ. ಇದಕ್ಕೂ ಸಹ ಪ್ರವೇಶ ಪರೀಕ್ಷೆ ನಡೆಸಿನೇ
ಒಂದು ಅಡ್ಮಿಷನನ್ನು ಮಾಡಲಾಗುತ್ತೆ. ಹೌದಾ? ಸೊ ಹಾಗಾದರೆ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಸುವ ಕೊನೆಯ ದಿನಾಂಕವನ್ನು ಮಾರ್ಚ್ 2, 2026ರವರೆಗೆ ವಿಸ್ತರಿಸಲಾಗಿದೆ. ಹೌದಾ? ಸೊ ಇಲ್ಲಿವರೆಗೂ ಈ ಒಂದು ಕೊನೆಯ ದಿನಾಂಕ 25 ಮಾರ್ಚ್ ಇತ್ತು. ಈಗ ಸದ್ಯಕ್ಕೆ 25 ಫೆಬ್ರವರಿ ಇತ್ತು. ಇದನ್ನು ಮಾರ್ಚ್ 2ರವರೆಗೆ ವಿಸ್ತರಣೆ ಮಾಡಿದ್ದಾರೆ. ಅಂದರೆ ಇವತ್ತು ಡೇಟ್ ಎಷ್ಟು? 1 ಮಾರ್ಚ್ 2026. ಅಂದರೆ ನಾಳೆನೇ ಕೊನೆಯ ದಿನಾಂಕ. ಸೊ ಹಾಗಾಗಿ ಇನ್ನೂ ಯಾರೂ ಅರ್ಜಿ ಸಲ್ಲಿಸಿಲ್ಲ, ಅದನ್ನು ಆದಷ್ಟು ಬೇಗ ಅರ್ಜಿ ಸಲ್ಲಿಸಿ. ಹೇಗೆ ಈ ಒಂದು ಅರ್ಜಿಯನ್ನು ಸಲ್ಲಿಸುವುದು ಅಂತ ಹೇಳಿ ನಾವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸ್ಟೆಪ್ ಬೈ ಸ್ಟೆಪ್ ವಿಡಿಯೋ ಮಾಡಿದ್ದೇವೆ. ಓಕೆ, ಸೊ ನೀವು ಅದನ್ನು ನೋಡ್ತಾ ನಿಮ್ಮ ಮೊಬೈಲ್ ಮುಖಾಂತರನೇ ಅಥವಾ ಲ್ಯಾಪ್ಟಾಪ್ ಮುಖಾಂತರ ನೀವು ಒಂದು ಅರ್ಜಿಯನ್ನು ಸಲ್ಲಿಸ್ಬೋದು. ಹಾಗಾದರೆ ಈ ಒಂದು ದಿನಾಂಕ ಅಂದರೆ ಎಕ್ಸಾಮ್ ನಡೆಯುವಂಥ ದಿನಾಂಕ ಯಾವುದಿದೆ ಅಂತಂದರೆ ಮಾರ್ಚ್ 22, 2026. ಸದ್ಯಕ್ಕೆ ಈ ದಿನಾಂಕಗಳು ಇವತ್ತಿಗೆ ಸಂಬಂಧಪಟ್ಟದ್ದು. ಅಂದರೆ ಇವತ್ತಿಗೆ ಈ ವಿಡಿಯೋ ಮಾಡುವಾಗ ಈ ಒಂದು ನೋಟಿಫಿಕೇಷನ್ ಇದೆ. ಸೊ ಈ ಒಂದು ಕೊನೆಯ ದಿನಾಂಕ, ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಇದೇ ಆಗಿರ್ಬೋದು ಅಥವಾ ಇದನ್ನು ಇನ್ನೂ ಮುಂದೂ ಹಾಕ್ಬೋದು, ಗೊತ್ತಿಲ್ಲ. ಓಕೆ, ಸದ್ಯಕ್ಕೆ ಮಾತ್ರ ಈ ಒಂದು ಡೇಟ್ಗಳು ಇವೆ. ಇನ್ನೂ ಯಾರ್ಯಾರು ಅರ್ಜಿ ಸಲ್ಲಿಸಿಲ್ಲ, ಈ ಒಂದು ಆದಷ್ಟು ಬೇಗ ಅರ್ಜಿಯನ್ನು ಸಲ್ಲಿಸಿ. ಹಾಗೆ ಆದರ್ಶ ವಿದ್ಯಾಲಯ ಏನು ತಯಾರಿ ನಡೆಸಿದ್ದರೆ ನೀವು, ನಮ್ಮ ಹತ್ತಿರ 2011ರಿಂದ 2025ರವರೆಗಿನ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಇದ್ದಾವೆ. ಅಂದರೆ ಒಟ್ಟಾರೆಯಾಗಿ 15 ವರ್ಷಗಳ ಪ್ರಶ್ನೆ ಪತ್ರಿಕೆಗಳಾಯಿತು ವಿತ್ ಕೀ ಆನ್ಸರ್ ಇರುವಂಥದ್ದು. ಈ ಪ್ರಶ್ನೆ ಪತ್ರಿಕೆಗಳು ನಿಮ್ಮ ತಯಾರಿಗಾಗಿ ಬೇಕಿದ್ದಲ್ಲಿ ಈ ಒಂದು ವಾಟ್ಸಪ್ ನಂಬರನ್ನು ಸಂಪರ್ಕ ಮಾಡಿ. ನಾವು ನಿಮಗೆ ಈ ಒಂದು ಪ್ರಶ್ನೆ ಪತ್ರಿಕೆಗಳ PDF ಸೆಂಡ್ ಮಾಡ್ತೇವೆ. ನೀವು ಅವುಗಳನ್ನು ಜೆರಾಕ್ಸ್ ಮಾಡಿ ಆದರೂ ಓದ್ಕೊಳ್ಬೋದು ಅಥವಾ ಹಾಗೆ ನಿಮ್ಮ ಮೊಬೈಲ್ನಲ್ಲಿ ಆದರೂ ಓದ್ಕೊಳ್ಬೋದು. ಓಕೆ, ಆದರೆ ಈ ಒಂದು ಪ್ರಶ್ನೆ ಪತ್ರಿಕೆಗಳು ಉಚಿತವಾಗಿ ಇರುವುದಿಲ್ಲ. ನಾವು ನಿಗದಿಪಡಿಸಿರುವಂತಹ ಫೀಸನ್ನು ನೀವು ನಮಗೆ ಗೂಗಲ್ ಪೇ ಅಥವಾ ಫೋನ್ಪೇ ಮುಖಾಂತರ ಪೇ ಮಾಡಿದ್ದಲ್ಲಿ ನಿಮಗೆ ಈ ಒಂದು ಪ್ರಶ್ನೆ ಪತ್ರಿಕೆಗಳು ನಾವು ನಿಮಗೆ ವಾಟ್ಸಪ್ ಮುಖಾಂತರ ಸೆಂಡ್ ಮಾಡ್ತೇವೆ. ಹಾಗೆ ನಮ್ಮ ವಾಟ್ಸಪ್ ಗ್ರೂಪ್ ನಿಮಗೆ ಸೇರಬೇಕು ಅಂತ ಇಚ್ಛೆ ಇದ್ದಲ್ಲಿ, ಅಂದರೆ ಇಂಪಾರ್ಟೆಂಟ್ ನೋಟಿಫಿಕೇಷನ್ಗಳಾಗಿರ್ಬೋದು, ಈ ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ವಿಷಯಗಳಾಗಿರ್ಬೋದು, ಅವುಗಳನ್ನ ನಾವು ಈ ಒಂದು ವಾಟ್ಸಪ್ ಗ್ರೂಪ್ ಮುಖಾಂತರ ಶೇರ್ ಮಾಡ್ತಿರ್ತೀವಿ. ಸೊ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ, ಈ ಒಂದು ಬಾರ್ಕೋಡನ್ನು ಸ್ಕ್ಯಾನ್ ಮಾಡುವ ಮುಖಾಂತರ ನೀವು ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗ್ಬೋದು. ಓಕೆ, ಇದಿಷ್ಟು ಈ ಒಂದು ಆದರ್ಶ ವಿದ್ಯಾಲಯ ಒಂದು ಏನು ಪರೀಕ್ಷೆ ಬಗ್ಗೆ ಆಯಿತು. ಹಾಗೆ ಈ ಅಲ್ಪಸಂಖ್ಯಾತರ ವಸತಿ ಶಾಲೆ ಪ್ರವೇಶ ಪರೀಕ್ಷೆನೂ ಸಹ ಇದೆ. ಅವುಗಳಿಗೂ ನೀವು ಏನು ಪ್ರಶ್ನೆ ಪತ್ರಿಕೆಗಳು ಬೇಕಾಗಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರುವ ಹಾಗೆ ಈ ಒಂದು ವಾಟ್ಸಪ್ ನಂಬರನ್ನು ಸಂಪರ್ಕ ಮಾಡ್ಬೋದು. ಹಾಗಾದರೆ ಮತ್ತೆ ಮುಂದಿನ ಪ್ರಶ್ನೆಗಳನ್ನು, ಅಂದರೆ ಪ್ರಶ್ನೆಗಳಿಗೆ ಕೀ ಉತ್ತರಗಳನ್ನ ನೋಡ್ತಾ ಹೋಗೋಣ. 64ನೇ ಪ್ರಶ್ನೆವರೆಗೂ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ. 65ನೇ ಪ್ರಶ್ನೆಯನ್ನು ನೋಡೋಣ. ಏನಿದೆ 65ನೇ ಪ್ರಶ್ನೆ ಅಂತಂದರೆ, ನೀರಿನಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳ ಅನುಪಾತ ಅಂತ ಇದೆ. ನಿಮಗೆಲ್ಲರಿಗೂ ಗೊತ್ತಿರ್ಬೋದು, H2O ಅನ್ನುವಂಥದ್ದು ನೀರಿನ ಒಂದು ಅನುಪಾತ. ಸೊ ಇಲ್ಲಿ H ಎಷ್ಟಿದೆ? 2. ಹಾಗಾದರೆ ಮೊದಲಿಗೆ ಏನು ಬರಬೇಕು? 2 ಬರಬೇಕು. ಆಮೇಲೆ O ಅನ್ನುವಂಥದ್ದು 1 ಇರುತ್ತೆ ಇಲ್ಲಿ. ಸೊ 1. ಹಾಗಾದರೆ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3ರಲ್ಲಿ ಇರುವಂಥದ್ದು 2:1. ಹಾಗೆ 66ನೇ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನ ಯಾವ ಗ್ರಹದ ಒಂದು ದಿನದ ಅವಧಿ 1 ವರ್ಷಕ್ಕಿಂತ ಹೆಚ್ಚಾಗಿರುತ್ತದೆ ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಶುಕ್ರ ಅನ್ನುವಂಥದ್ದು. ಓಕೆ, 67ನೇ ಪ್ರಶ್ನೆಯನ್ನು ನೋಡೋಣ. ಉತ್ಪತನ ಹೊಂದುವ ವಸ್ತುವಿಗೆ ಉದಾಹರಣೆ ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ನ್ಯಾಪ್ಥಲಿನ್ ಬಾಲ್ಗಳು ಅಂತ. ಓಕೆ, ನಮ್ಮ ಆಡು ಭಾಷೆಯಲ್ಲಿ ನಾವು ಡಾಂಬರ್ ಗುಳಿಗೆ ಅಂತ ಕರಿತೀವಿ ನೋಡಿ, ಬಿಳಿ ಕಲರ್ ಇರುತ್ತೆ ಅದು. 68ನೇ ಪ್ರಶ್ನೆ ನೋಡಿ. ಒಂದು ಘಟಕದ ಪರಿಮಾಣವು ಒಳಗೊಂಡಿರುವ ದ್ರವ್ಯರಾಶಿಯ ಪ್ರಮಾಣ ಯಾವುದು ಅಂತ ಕೇಳಿದ್ದಾರೆ. ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಸಾಂದ್ರತೆ ಅನ್ನುವಂಥದ್ದು. ಓಕೆ, ಈ ವಿಡಿಯೋದಲ್ಲಿ ಕೇವಲ ಕೀ ಉತ್ತರಗಳನ್ನ ಮಾತ್ರ ನೋಡ್ತಾ ಹೋಗೋಣ. ಹಾಗೆ ಮುಂಬರುವಂತಹ ವಿಡಿಯೋಗಳಲ್ಲಿ ಈ ಕೀ ಉತ್ತರಗಳಿಗೆ ನಾವು ವಿವರಣೆಯನ್ನು ಸಹ ನೋಡೋಣ. ಓಕೆ, ಹಾಗಾದರೆ 68ನೇ ಪ್ರಶ್ನೆಗೆ ಸಾಂದ್ರತೆ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿತ್ತು. 69ನೇ ಪ್ರಶ್ನೆಯನ್ನು ನೋಡಿ. ಶುದ್ಧ ನೀರಿಗೆ ಬಣ್ಣ, ವಾಸನೆ, ರುಚಿ ಇರುವುದಿಲ್ಲ, ಇದಕ್ಕೆ ಕಾರಣ ಅಂತ ಕೇಳಿದ್ದಾರೆ. ನೀರು ದ್ರವ ರೂಪದಲ್ಲಿರುವುದರಿಂದ ಅಂತ ಹೇಳಿದ್ದಾರೆ. ನೀರು ದ್ರವ ರೂಪದಲ್ಲಿ ಇರುವುದರಿಂದ ಅದಕ್ಕೆ ವಾಸನೆ, ರುಚಿ ಇಲ್ವಾ? ತಪ್ಪು. ಹಾಲು ಸಹ ದ್ರವ ರೂಪದಲ್ಲಿದೆ, ಅದಕ್ಕೆ ವಾಸನೆ ಇದೆ, ಬಣ್ಣ ಇದೆ, ಹೌದಲ್ವಾ? ಸೊ ಹಾಗಾಗಿ 1ನೇ ಆಪ್ಷನ್ ತಪ್ಪಾಗುತ್ತೆ. ಆಮೇಲೆ ನೀರು ಹರಿಯುವುದರಿಂದ ರಾಂಗ್. ರಕ್ತನೂ ಸಹ ಹರಿಯುತ್ತೆ, ಜೇನುತುಪ್ಪ ಹರಿಯುತ್ತೆ, ಹಾಲು ಹರಿಯುತ್ತೆ, ತಪ್ಪು. ನೀರು ಸ್ಥಳವನ್ನು ಆಕ್ರಮಿಸುವುದರಿಂದ ರಾಂಗ್. ಹಾಲು ಮತ್ತು ಜೇನುತುಪ್ಪ, ಎಣ್ಣೆ, ಪೆಟ್ರೋಲ್ ಇವೆಲ್ಲೂ ಸಹ ಸ್ಥಳವನ್ನು ಆಕ್ರಮಿಸುತ್ತೆ.
ಸೊ ಹಾಗಾಗಿ ಕಂಪೇರ್ ಮಾಡಿದಾಗ ಈ ಒಂದು ಆ ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ನೀರಿನಲ್ಲಿ ವಿಲೀನವಾಗಿರುವ ಲವಣ ಮತ್ತು ಖನಿಜಾಂಶಗಳಿಂದ ಅನ್ನುವಂಥದ್ದು ಸರಿಯಾದ ಉತ್ತರ ಆಗ್ತದೆ. 70ನೇ ಪ್ರಶ್ನೆಯನ್ನು ನೋಡಿ. ಅಕ್ಕಿಯ ಹೊರ ಮೇಲ್ಮೈಯಲ್ಲಿ ವಿಪುಲವಾಗಿರುವ ಜೀವಸತ್ವ ಯಾವುದು? ಅಂದರೆ ಅಕ್ಕಿಯ ಮೇಲ್ಗಡೆ ಏನಿರುತ್ತೆ ನೋಡಿ ಪದರು, ಅದರಲ್ಲಿ ಹೆಚ್ಚಾಗಿರುವ ಜೀವಸತ್ವ ಯಾವುದು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಿ ಅನ್ನುವಂಥದ್ದು. ಓಕೆ, ಅಂದರೆ ಪಾಲಿಶ್ಡ್ ಅಕ್ಕಿಯನ್ನು ಏನು ನಾವು ತಿಂತೀವಿ ಅದರಲ್ಲಿ ಆಲ್ರೆಡಿ ಜೀವಸತ್ವ ಬಿ ಅನ್ನೋದು ಹೋಗಿಬಿಟ್ಟಿರುತ್ತೆ. ಸೊ ಜೀವಸತ್ವ ಬಿ ಕೊರತೆಯಿಂದ ಆಗುವಂತಹ ರೋಗ ಯಾವುದು ಅಂತ ಅಂತಂದರೆ ಬೆರಿ ಅನ್ನುವಂಥದ್ದು. ಹೌದಾ? ನೆಕ್ಸ್ಟ್ 71ನೇ ಪ್ರಶ್ನೆಯನ್ನು ನೋಡೋಣ. ಇಂಗ್ಲೀಷ್ ಮಾಧ್ಯಮದಲ್ಲೂ ಸಹ ಉತ್ತರವನ್ನು ನೋಡಿಬಿಡೋಣ. ದ ರೇಷಿಯೋ ಆಫ್ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ ಇನ್ ವಾಟರ್ ಈಸ್ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗಿತ್ತು ಅಂದರೆ 2:1 ಅನ್ನುವಂಥದ್ದು. ವಿಚ್ ಆಫ್ ದ ಫಾಲೋಯಿಂಗ್ ಪ್ಲಾನೆಟ್ ಹ್ಯಾಸ್ ಇಟ್ಸ್ ಒನ್ ಡೇ ಲಾಂಗರ್ ದೆನ್ ಇಟ್ಸ್ 1 ಇಯರ್ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಆಪ್ಷನ್ 1 ವೀನಸ್ ಸರಿಯಾದ ಉತ್ತರ. ಶುಕ್ರ ಅನ್ನುವಂಥದ್ದು. ಹೌದಾ? ಶುಕ್ರ. 67ನೇ ಪ್ರಶ್ನೆ 66ನೇ ಪ್ರಶ್ನೆಗೆ ಶುಕ್ರ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿತ್ತು. ನೆಕ್ಸ್ಟ್ 67ನೇ ಪ್ರಶ್ನೆಯನ್ನು ನೋಡಿ. ಗಿವ್ ಆ್ಯನ್ ಎಕ್ಸಾಂಪಲ್ ಫಾರ್ ಸಬ್ಲಿಮೇಷನ್ ಅಂತ ಕೇಳಿದರೆ ಇದಕ್ಕೆ ಉತ್ತರ ನ್ಯಾಫ್ಥಲಿನ್ ಬಾಲ್ಸ್ ಅನ್ನುವಂಥದ್ದು. ಹಾಗೆ 68ನೇ ಪ್ರಶ್ನೆ. ದ ಅಮೌಂಟ್ ಆಫ್ ಮಾಸ್ ಕಂಟೆಂಟ್ ಇನ್ ಅ ಯೂನಿಟ್ ವ್ಯಾಲ್ಯೂಮ್ ಈಸ್ ಅಂತ ಕೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಡೆನ್ಸಿಟಿ ಅನ್ನುವಂಥದ್ದು ಅಥವಾ ಸಾಂದ್ರತೆ ಅನ್ನುವಂಥದ್ದು. ನೆಕ್ಸ್ಟ್ 69ನೇ ಪ್ರಶ್ನೆ. ಪ್ಯೂರ್ ವಾಟರ್ ಈಸ್ ಕಲರ್ಲೆಸ್, ಆರ್ಡರ್ಲೆಸ್ ಆ್ಯಂಡ್ ಟೇಸ್ಟ್ಲೆಸ್, ಗಿವ್ ರೀಸನ್ ಅಂತ ಹೇಳಿದ್ದಾರೆ. ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಇದಕ್ಕೆ ಸರಿಯಾದ ಉತ್ತರ ಸಾಲ್ಟ್ಸ್ ಆ್ಯಂಡ್ ಮಿನರಲ್ಸ್ ಡಿಸಾಲ್ವ್ ಇನ್ ವಾಟರ್. 70ನೇ ಪ್ರಶ್ನೆ. ವಿಚ್ ವಿಟಮಿನ್ ಈಸ್ ಎನ್ರಿಚ್ಡ್ ಇನ್ ಔಟರ್ ಸರ್ಫೇಸ್ ಆಫ್ ರೈಸ್ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ವಿಟಮಿನ್ ಬಿ ಅನ್ನುವಂಥದ್ದು. ಡೆಫಿಷಿಯನ್ಸ್ ಆಫ್ ದ ಡಿಸೀಸ್ ವಿಚ್ ಕಮ್ಸ್ ಡ್ಯೂ ಟು ಡೆಫಿಷಿಯನ್ಸಿ ಆಫ್ ವಿಟಮಿನ್ ಬಿ ಈಸ್ ಅಂತ ಕೇಳಿದರೆ ಬೆರಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗ್ತಿತ್ತು. ಸೊ ಈಗ ಸರಿಯಾದ ಉತ್ತರ ಆಪ್ಷನ್ ಬಿ ಅಥವಾ ಬಿ ಅನ್ನುವಂಥದ್ದು, ವಿಟಮಿನ್ ಬಿ ಅನ್ನುವಂಥದ್ದು. 71ನೇ ಪ್ರಶ್ನೆಯನ್ನು ನೋಡೋಣ. ಓಕೆ, ಕೆಳಗಿನವುಗಳಲ್ಲಿ ವಿದ್ಯುತ್ ಶಕ್ತಿಯನ್ನು ಉಷ್ಣ ಶಕ್ತಿಯಾಗಿ ಪರಿವರ್ತಿಸುವ ಸಾಧನ. ಉಷ್ಣ ಶಕ್ತಿ ಅಂತಂದರೆ ಹೀಟ್ ಆಗಬೇಕು ನಮಗೆ. ಹೌದಾ? ವಾಷಿಂಗ್ ಮಿಷಿನಲ್ಲಿ ಹೀಟ್ ಆಗುತ್ತಾ? ಇಲ್ಲ. ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ, ಹೌದು, ಕರೆಂಟನ್ನು ಉಪಯೋಗಿಸ್ಕೊಂಡು ನಾವು ಹೀಟ್ ಪ್ರೊಡ್ಯೂಸ್ ಮಾಡ್ತೇವೆ, ಅದರಿಂದ ನಮ್ಮ ಬಟ್ಟೆಗಳನ್ನು ಇಸ್ತ್ರಿ ಮಾಡ್ತೇವೆ. ಹೌದಾ? ಆಮೇಲೆ ರೆಫ್ರಿಜರೇಟರ್, ಇಲ್ಲಿ ಕೋಲ್ಡ್ ಜನ್ರೇಟ್ ಮಾಡ್ತೇವೆ. ಟೆಲಿವಿಷನ್, ಟಿ ವಿ ನೋಡುವಂಥದ್ದು. ಸೊ ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ ಅನ್ನುವಂಥದ್ದು. ಹಾಗೆ 72ನೇ ಪ್ರಶ್ನೆಯನ್ನು ನೋಡಿ. ಇಂಗುಗುಂಡಿ ಸೋಕ್ಪಿಟ್ಗಳನ್ನು ನಿರ್ಮಿಸುವ ಮುಖ್ಯ ಉದ್ದೇಶವು ಈ ಕೆಳಗಿನದಾಗಿದೆ ಅಂತ ಹೇಳಿದ್ದಾರೆ. ಇಂಗುಗುಂಡಿ ಅಂತಂದ್ರೇನು? ನಾವು ನೆಲವನ್ನು ಅಡ್ಡಿ ದೊಡ್ಡ ದೊಡ್ಡ ಗುಂಡಿಗಳನ್ನ ಮಾಡೋದು. ಯಾವಾಗ? ಮಳೆಗಾಲದಲ್ಲಿ. ಅದರಲ್ಲಿ ನೀರು ನಿಂತ್ಕೊಳ್ಬೇಕು. ಹೌದಾ? ಅಂತಹ ಗುಂಡಿಗಳನ್ನ ನಾವು ಇಂಗು ಗುಂಡಿಗಳನ್ನ ಅಂತ ಕರಿತೇವೆ. ಸೊ ಅದರ ಉದ್ದೇಶ ಏನು ಅಂತ ಕೇಳಿದ್ದಾರೆ. ಜಲ ಮಾಲಿನ್ಯ ತಡೆಗಟ್ಟುವುದು. ತಪ್ಪು. ನೀರು ಮಾಲಿನ್ಯ ಆಗುವುದನ್ನು ತಡೆಗಟ್ಟುವುದಕ್ಕೆ ನಾವು ಇಂಗು ಗುಂಡಿಗಳನ್ನು ತೆಗೆಯೋದಿಲ್ಲ. ಅಂತರ್ಜಲ ಮರುಪೂರ್ಣಗೊಳಿಸುವುದು. ಹೌದು. ಅಂದರೆ ಅಂತರ್ಜಲ ಅಂತಂದರೆ ಭೂಮಿಯ ಒಳಗಡೆ ಶೇಖರಣೆಗೊಂಡಿರುವಂತಹ ಜಲವ. ಹೌದಾ? ಇಂಗು ಗುಂಡಿ ಅಂದರೆ ಈ ಗುಂಡಿಯಲ್ಲಿ ನಿಂತಿರುವಂತಹ ನೀರು ಕ್ರಮೇಣವಾಗಿ ಇಂಗಿ ನಮ್ಮ ಅಂತರ್ಜಲವನ್ನು ಮರುಪೂರ್ಣ ಮಾಡುತ್ತೆ. ಹಾಗಾದರೆ ಸರಿಯಾದ ಉತ್ತರ ಯಾವುದು ಅಂತ ಅಂದರೆ ಆಪ್ಷನ್ 2 ಸರಿಯಾದ ಉತ್ತರ ಆಗಬೇಕು. ಹೌದಾ? ಭೂಮಿ ತಂಪಾಗಿಡುವುದು ರಾಂಗ್. ನದಿಗಳನ್ನು ಪುನರ್ ಜೀವನಗೊಳಿಸುವುದು ಇದು ರಾಂಗ್. ಸರಿಯಾದ ಉತ್ತರ ಆಪ್ಷನ್ 2. 73ನೇ ಪ್ರಶ್ನೆಯನ್ನು ನೋಡಿ. ಬದಲಿ ಇಂಧನ ಮೂಲಗಳಾದ ಸೌರಶಕ್ತಿ, ಜಲ ವಿದ್ಯುತ್ ಶಕ್ತಿ ಮತ್ತು ಪವನ ಶಕ್ತಿ ಬಳಸುವುದರಿಂದ ವಾಯು ಮಾಲಿನ್ಯವನ್ನು ತಡೆಗಟ್ಟಬಹುದು. ಹೌದು, ಬದಲಿ ಇಂಧನಗಳಾದ ಅಂತ ಹೇಳಿದ್ದಾರೆ. ಬದಲಿಯಿಂದ ಅಂದರೆ ಯಾವುದರ ಬದಲಿಗೆ? ಪೆಟ್ರೋಲ್ ಬದಲಿಗೆ ಆಗಿರ್ಬೋದು. ಹೌದಾ? ಆಮೇಲೆ ಡೀಸೆಲ್ ಬದಲಿಗೆ ಆಗಿರ್ಬೋದು. ಸೊ ಈ ಇಂಧನಗಳ ಬದಲಿಗೆ ನಾವು ಸೂರ್ಯನಿಂದ ದೊರೆಯುವಂಥ ಸೌರಶಕ್ತಿ, ನೀರಿನಿಂದ ದೊರೆಯುವಂಥ ಜಲವಿದ್ಯುತ್ತು ಮತ್ತು ಗಾಳಿಯಿಂದ ದೊರೆಯುವಂಥ ಪವನಶಕ್ತಿಯನ್ನು ಬಳಸುವುದರಿಂದ ನಾವು ವಾಯು ಮಾಲಿನ್ಯವನ್ನು ತಡೆಗಟ್ಟಬಹುದು. ಹೌದು, ಹೇಳಿಕೆ 1 ಸರಿಯಾಗಿದೆ. ಹೇಳಿಕೆ ಎ ಸರಿಯಾಗಿದೆ. ಹಾಗಾದರೆ ಹೇಳಿಕೆ ಎ ಸರಿಯಾಗಿದೆ ಅಂತಂದರೆ ಇಲ್ಲಿ ಆಪ್ಷನ್ ಎ ನೋಡಿ, 3ರಲ್ಲಿ ನೋಡಿ. ಹೇಳಿಕೆ ಎ ಮತ್ತು ಹೇಳಿಕೆ ಬಿ ಎರಡೂ ತಪ್ಪು, ಇದು ಹೋಗುತ್ತೆ. ಆಮೇಲೆ ಹೇಳಿಕೆ ಎ ತಪ್ಪು ಅಂತ ಹೇಳಿದರೆ ಇದು ಸಹ ರಾಂಗ್ ಆಗುತ್ತೆ. ಹೌದಾ? ಆಮೇಲೆ 2ನೇ ಆಪ್ಷನನ್ನು ನೋಡೋಣ. ನಗರೀಕರಣದಿಂದಾಗಿ ವಾಯು ಮಾಲಿನ್ಯ ಕಡಿಮೆಯಾಗುತ್ತದೆ. ತಪ್ಪು. ನಗರೀಕರಣ ಅಂದ್ರೇನು? ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನ ಕಟ್ಟೋದು, ಹೆಚ್ಚಿನ
ಏನು ಟ್ರಾಫಿಕ್ ಇರುವಂಥದ್ದು, ಹೌದಾ, ಇದೆಲ್ಲ ನಗರೀಕರಣದಿಂದ ವಾಯುಮಾಲಿನ್ಯ ಹೆಚ್ಚಿಗೆ ಆಗುತ್ತೆ. ಯಾಕಂದರೆ ಹೇಗೆ ನಗರೀಕರಣ ಆಗುತ್ತೆ ಹಾಗಾಗಿ ವಾಹನಗಳು ಹೆಚ್ಚಿಗೆ ಆಗ್ತವೆ, ಫ್ಯಾಕ್ಟ್ರಿಗಳು ಹೆಚ್ಚಿಗೆ ಆಗ್ತವೆ, ಅದರಿಂದ ಬರುವಂತಹ ಏನು ಕಪ್ಪು ಹೊಗೆಯಿಂದ ವಾಯುಮಾಲಿನ್ಯ ಆಗತ್ತೆ, ಹೆಚ್ಚಿಗೆ ಆಗುತ್ತೆ. ಬಟ್ ಇಲ್ಲಿ ಏನು ಕೊಟ್ಟಿದ್ದಾರೆ, ಕಡಿಮೆ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಹೇಳಿಕೆ ಬಿ ಎನ್ನುವಂಥದ್ದು ತಪ್ಪು. ಹಾಗಾದರೆ ಹೇಳಿಕೆ ಎ ಮಾತ್ರ ಸರಿಯಾಗಿರುವಂಥದ್ದು. ಹೌದಾ, ಹಾಗಾದರೆ 73ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1ರಲ್ಲಿದೆ ನೋಡಿ. ಹೇಳಿಕೆ ಎ ಸರಿ ಮತ್ತು ಹೇಳಿಕೆ ಬಿ ತಪ್ಪು ಅನ್ನುವಂಥದ್ದು. ಹೌದಾ, ನೆಕ್ಸ್ಟ್ 74ನೇ ಪ್ರಶ್ನೆಯನ್ನು ನೋಡೋಣ. ಅರಣ್ಯಗಳು, ಇದು ಸಹ ಹೇಳಿಕೆಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆ. ಅರಣ್ಯಗಳು ನವೀಕರಿಸಬಹುದಾದ ಸಂಪನ್ಮೂಲಗಳಾಗಿವೆ. ಹೌದು, ಅರಣ್ಯಗಳು ಅಕಸ್ಮಾತ್ ಏನಾದರೂ ನಶಿಸಿ ಹೊಂಟಿದಾವಂತಂದರೆ ನಾವು ಮತ್ತೆ ಗಿಡ ಮರಗಳನ್ನ ನೆಡುವ ಮುಖಾಂತರ ನಾವು ಮತ್ತೆ ನವೀಕರಣ ಮಾಡ್ಬೋದು. ಆಪ್ಷನ್ ಎ ಹೇಳಿಕೆ ಸರಿಯಾಗಿದೆ. ಹೌದಾ, ಇಲ್ಲಿ ನೋಡಿ ತಪ್ಪು ಅಂತ ಕೊಟ್ಟಿದ್ದಾರೆ. ಹಾಗಾದರೆ 3ನೇ ಆಪ್ಷನ್ ಆಲ್ರೆಡಿ ಹೋಯಿತು. ನೆಕ್ಸ್ಟ್, ಅರಣ್ಯೀಕರಣದಿಂದಾಗಿ ಅನೇಕ ಸಂಪನ್ಮೂಲಗಳ ಸಂರಕ್ಷಣೆಯಾಗಿದೆ. ಹೌದು, ಅರಣ್ಯೀಕರಣ ಅಂತಂದರೆ ಹೆಚ್ಚು ಹೆಚ್ಚು ಗಿಡಗಳನ್ನ ನೆಡುವುದರಿಂದ ಸಂಪನ್ಮೂಲಗಳ ಸಂರಕ್ಷಣೆ ಆಗಿದೆ. ಹೌದು, ಪ್ರಾಣಿಗಳನ್ನ ಏನು ಉಳಿಸ್ಕೋಬೋದು, ನಾವು ಕಾಡನ್ನು ಉಳಿಸ್ಕೊಳ್ಬೋದು. ಹೌದಾ, ಮತ್ತೆ ನಾವು ಏನು ಹಿಂದೆ ಏನು ಅಂತರ್ಜಲ ಮರುಪೂರ್ಣ ಮಾಡ್ಬೋದು. ಹೌದಾ, ಸೊ ಹಾಗಾದರೆ ಹೇಳಿಕೆ ಬಿ ಸಹ ಸರಿಯಾಗಿದೆ. ಹಾಗಾದರೆ 74ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎಲ್ಲಿದೆ ಅಂತಂದರೆ ಆಪ್ಷನ್ ನಂಬರ್ 4ರಲ್ಲಿ ಇದೆ ನೋಡಿ. ಹೇಳಿಕೆ ಎ ಮತ್ತು ಹೇಳಿಕೆ ಬಿ ಎರಡೂ ಸಹ ಸರಿಯಾಗಿವೆ. ಹೌದಾ, ಹಾಗಾದರೆ 75ನೇ ಪ್ರಶ್ನೆ ಹೋಗೋಣ. ವಿಡಿಯೋ ಇಷ್ಟ ಆಗ್ತಿದ್ರೆ ನಮ್ಮ ವಿಡಿಯೋಗೆ ಲೈಕ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಮ್ಮ ವಾಟ್ಸಪ್ ಚಾನಲನ್ನು ನೀವು ಸೇರಬೇಕು ಅಂತ ಇಚ್ಛೆ ಇದ್ದಲ್ಲಿ ಈ ಒಂದು ಬಾರ್ಕೋಡನ್ನು ಸ್ಕ್ಯಾನ್ ಮಾಡಿ ಸೇರ್ಬೋದು. ಓಕೆ, ಆಗಲೇ ಹೇಳಿದಂಗೆ ಈ ಒಂದು ಪ್ರಶ್ನೆ ಪತ್ರಿಕೆಗಳು ಬೇಕಾಗಿದ್ದಲ್ಲಿ ಈ ಒಂದು ವಾಟ್ಸಪ್ ನಂಬರನ್ನು ನೀವು ಸಂಪರ್ಕ ಮಾಡ್ಬೋದು. ಹೌದಾ, ನೆಕ್ಸ್ಟ್ 76ನೇ ಪ್ರಶ್ನೆಯನ್ನು ನೋಡೋಣ. 76ನೇ ಪ್ರಶ್ನೆ, 75ನೇ ಪ್ರಶ್ನೆಯನ್ನು ಆಲ್ರೆಡಿ ನಾವು 74ನೇ ಪ್ರಶ್ನೆ ಆಗಿದೆ. ಹೌದಾ, ಓಕೆ, ಇಂಗ್ಲೀಷ್ ಮಾಧ್ಯಮದಲ್ಲಿ ಈ ಒಂದು ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ಏನಿದೆ ಅಂತಂದರೆ ಅಮಾಂಗ್ ದ ಫಾಲೋಯಿಂಗ್ ದ ಡಿವೈಸ್ ವಿಚ್ ಕನ್ವರ್ಟ್ಸ್ ಎಲೆಕ್ಟ್ರಿಕಲ್ ಎನರ್ಜಿ ಇಂಟು ಹೀಟ್ ಎನರ್ಜಿ ಅಂತ ಕೇಳಿದ್ದಾರೆ. ಇದಕ್ಕೆ ಉತ್ತರ ಎಲೆಕ್ಟ್ರಿಕಲ್ ಐರನ್ ಬಾಕ್ಸ್ ಅನ್ನುವಂಥದ್ದು. ದ ಮೇನ್ ಪರ್ಪಸ್ ಆಫ್ ಕನ್ಸ್ಟ್ರಕ್ಟಿಂಗ್ ಸೋಕ್ ಪಿಟ್ಸ್ ಈಸ್ ಆಸ್ ಫಾಲೋಸ್ ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಟು ರೀಗೇನ್ ಅಂಡರ್ಗ್ರೌಂಡ್ ವಾಟರ್ ಅನ್ನುವಂಥದ್ದು. 73ನೇ ಪ್ರಶ್ನೆ ಹೇಳಿಕೆಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಯಾಗಿತ್ತು. ಇದಕ್ಕೆ ಏನು ಉತ್ತರ ಅಂತಂದರೆ ಸ್ಟೇಟ್ಮೆಂಟ್ ಎ ಈಸ್ ಟ್ರೂ ಆ್ಯಂಡ್ ಸ್ಟೇಟ್ಮೆಂಟ್ ಬಿ ಈಸ್ ಫಾಲ್ಸ್. ಹೌದಾ, ಏರ್ ಪೊಲ್ಯೂಷನ್ ಈಸ್ ಡಿಕ್ರೀಸಿಂಗ್ ಡ್ಯೂ ಟು ಅರ್ಬನೈಸೇಷನ್ ರಾಂಗ್ ಇತ್ತು ಇದು. ಆಮೇಲೆ ದ ಪೊಲ್ಯೂಷನ್ ಕೆನ್ ಬಿ ಪ್ರಿವೆಂಟೆಡ್ ಯೂಸಿಂಗ್ ಅಲ್ಟರ್ನೇಟಿವ್ ಎನರ್ಜಿ ಸೋರ್ಸಸ್ ಸಚ್ ಆಸ್. ಓಕೆ, ಇದು ಸರಿಯಾಗಿತ್ತು. ಸ್ಟೇಟ್ಮೆಂಟ್ ಎ ರೈಟ್, ಸ್ಟೇಟ್ಮೆಂಟ್ ಬಿ ರಾಂಗ್. ಓಕೆ, 73ನೇ ಪ್ರಶ್ನೆಗೆ ಆಪ್ಷನ್ 1 ಇಸ್ ದಿ ರೈಟ್ ಆನ್ಸರ್. ಹಾಗೆ 74ನೇ ಪ್ರಶ್ನೆ ಸ್ಟೇಟ್ಮೆಂಟ್ಗಳಿಗೆ ಸಂಬಂಧಪಟ್ಟಂಥದ್ದು. ಫಾರೆಸ್ಟ್ಸ್ ಆರ್ ರಿನ್ಯೂವಬಲ್ ರಿಸೋರ್ಸಸ್, ಕರೆಕ್ಟ್. ಡ್ಯೂ ಟು ಅಫಾರೆಸ್ಟೇಷನ್ ಮೆನಿ ರಿಸೋರ್ಸಸ್ ಆರ್ ಕನ್ಸರ್ವ್ಡ್, ಕರೆಕ್ಟ್. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4ರಲ್ಲಿ ಇರುವಂಥದ್ದು. ಬೋತ್ ಸ್ಟೇಟ್ಮೆಂಟ್ಸ್ ಎ ಆ್ಯಂಡ್ ಬಿ ಆರ್ ಟ್ರೂ ಅನ್ನುವಂಥದ್ದು. ನೆಕ್ಸ್ಟ್ 75ನೇ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನವುಗಳಲ್ಲಿ ಯಾವುವು ಬದಲಾದ ಆಧುನಿಕ ಆಹಾರ ಅಭ್ಯಾಸದಿಂದ ಉಂಟಾಗುವ ಪರಿಣಾಮಗಳಾಗಿವೆ ಅಂತ ಹೇಳಿದ್ದಾರೆ. ಅಂದರೆ ಈಗ ನಮ್ಮ ಆಧುನಿಕ ಏನು ಜಗತ್ತಿದೆ ಅದರಲ್ಲಿ ಬದಲಾದ ಆಹಾರದಿಂದ ಉಂಟಾಗುವ ಪರಿಣಾಮಗಳು ಅದು ಯಾವುವು ಅಂತ ಕೇಳಿದ್ದಾರೆ. ಹೌದಾ, ನೋಡೋಣ. ಜನರು ಸುಲಭವಾಗಿ ರೋಗಗಳಿಗೆ ತುತ್ತಾಗುತ್ತಿದ್ದಾರೆ. ಹೌದು, ಜಂಕ್ ಫುಡ್ಗಳನ್ನು ತಿನ್ನುವುದರಿಂದ ಸುಲಭವಾಗಿ ರೋಗಗಳಿಗೆ ತುತ್ತಾಗ್ತಿದ್ದಾರೆ. ಗೋಬಿ ಮಂಚೂರಿ, ಆಮೇಲೆ ಎಗ್ ರೈಸ್, ಆಮೇಲೆ ನೂಡಲ್ಸ್ ಮತ್ತು ಚಿಪ್ಸ್. ಹೌದಾ, ಆಮೇಲೆ ಕರಿದ ಎಣ್ಣೆ ಪದಾರ್ಥನ ತಿನ್ನುವಂಥದ್ದು. ಹೌದಾ, ಇವೆಲ್ಲ ಆಹಾರಗಳಿಂದ ಸುಲಭವಾಗಿ ರೋಗಗಳಿಗೆ ನಾವು ತುತ್ತಾಗ್ತಿದ್ದೇವೆ. ಆಮೇಲೆ ಜನರ ಆರೋಗ್ಯ ಉತ್ತಮವಾಗಿದೆ, ರಾಂಗ್, ಉತ್ತಮ ಆಗಿಲ್ಲ. ಹೌದಾ, ಮಸಾಲೆಯುಕ್ತ ಆಹಾರ ಮತ್ತು ಜಂಕ್ ಫುಡ್ಗಳು ಬೊಜ್ಜಿನ ಸಮಸ್ಯೆ ಹೆಚ್ಚಾಗುವಂತೆ ಮಾಡಿದೆ. ಹೌದು, ಏನೋ ಜನರ ತೂಕ ಹೆಚ್ಚಾಗ್ತಿದೆ, ಬೊಜ್ಜು ಹೆಚ್ಚಾಗ್ತಿದೆ. ಹೌದಾ, ಒಬೆಸಿಟಿ ಹೆಚ್ಚಾಗ್ತಿದೆ, ಇದು ಸಹ ಕರೆಕ್ಟ್ ಇದೆ. ಆಮೇಲೆ ಓಕೆ, ಆಪ್ಷನ್ಗಳು ಮುಗಿದವು. ಹಾಗಾದರೆ ಎ ಮತ್ತು ಸಿಗಳು ಸರಿಯಾಗಿದ್ದವು ನಮಗೆ. ಸೊ ಎಲ್ಲಿದೆ ಆಪ್ಷನ್ ನಂಬರ್ 2ರಲ್ಲಿ ಇದೆ ನೋಡಿ. ಎ ಮತ್ತು ಸಿ ಸರಿ ಇದೆ ಅನ್ನುವಂಥದ್ದು. ಹೌದಾ, ನೆಕ್ಸ್ಟ್ 76ನೇ ಪ್ರಶ್ನೆಯನ್ನು ನೋಡೋಣ.
ಈ ಕೆಳಗಿನವುಗಳಲ್ಲಿ ಯಾವುದು ದ್ರವ್ಯದ ಲಕ್ಷಣವಲ್ಲ? ಹೌದಾ, ದ್ರವ್ಯ ಅಂತಂದರೆ ಹರಿಯುವಂಥ ನೀರಾಗಿರ್ಬೋದು, ಈ ರೀತಿ. ಹೌದಾ, ಆಪ್ಷನ್ಗಳನ್ನ ನೋಡ್ತಾ ಹೋಗೋಣ. ಎಲ್ಲ ದ್ರವ್ಯಗಳು ಸ್ಥಳವನ್ನು ಆಕ್ರಮಿಸಿಕೊಳ್ಳುತ್ತದೆ. ಹೌದು, ಸರಿ, ಕರೆಕ್ಟ್. ಒಂದು ಏನಾದರೂ ಈ ರೀತಿ ಒಂದು ತಂಬಿಗೆ ಇದ್ದರೆ ಅಥವಾ ಕೊಡ ಇದ್ದರೆ ಅದರಲ್ಲಿ ದ್ರವ್ಯಗಳನ್ನ ಹಾಕಿದರೆ ಇಲ್ಲಿ ಸ್ಥಳವನ್ನು ಆಕ್ರಮಿಸಿಕೊಳ್ತಾವ. ಕರೆಕ್ಟ್. ಎಲ್ಲ ದ್ರವ್ಯಗಳು ಅಥವಾ ಪದಾರ್ಥಗಳು ಆಕಾರವನ್ನು ಹೊಂದಿವೆ. ರಾಂಗ್. ಈಗ ಇಲ್ಲಿ ತಂಬಿಗೆಯಲ್ಲಿ ಹಾಕಿದ್ದೆ ನಾನು. ಇದನ್ನೇ ಒಂದು ಏನಾದರೂ ಕೊಡದಲ್ಲಿ ಹಾಕ್ಕೊಂಡ್ರೆ ಕೊಡದ ಒಂದು ಆಕಾರ ಬರುತ್ತಲ್ವಾ, ಹಾಗಾಗಿ ಆಕಾರವನ್ನು ಹೊಂದಿರುತ್ತವೆ ಅನ್ನೋದು ತಪ್ಪು. ಹೌದಾ, ಎಲ್ಲ ದ್ರವ್ಯಗಳು ಅನೇಕ ಕಣಗಳಿಂದ ಆಗಿರುತ್ತವೆ. ಹೌದು, ಕಣಗಳಿಂದ ಆಗಿರುತ್ತೆ. ಕರೆಕ್ಟ್. ಎಲ್ಲ ದ್ರವ್ಯಗಳು ಅಥವಾ ಪದಾರ್ಥಗಳಿಗೆ ದ್ರವ್ಯರಾಶಿ ಇದೆ. ಹೌದು, ತೂಕ ಇದೆ ಅಂತ ಹೇಳ್ಬೋದು. ಹೌದಾ, ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಏನು ಕೇಳಿದ್ರು ಅವರು? ಲಕ್ಷಣವಲ್ಲ ಅಂತ ಕೇಳಿದರು. ಹಾಗಾಗಿ 76ನೇ ಪ್ರಶ್ನೆಗೆ ಈ ಒಂದು ಪ್ರಶ್ನೆ ಸರಿಯಾದ ಉತ್ತರ ಆಗ್ತದೆ. ಆಕಾರವನ್ನು ಹೊಂದಿರುವುದಿಲ್ಲ, ಆದರೆ ಇಲ್ಲಿ ಏನು ಕೊಟ್ಟಿದ್ದಾರೆ? ಆಕಾರವನ್ನು ಹೊಂದಿರುತ್ತವೆ ಅಂತ ಕೊಟ್ಟಿದ್ದಾರೆ ಅವರು. ನೆಕ್ಸ್ಟ್ 77ನೇ ಪ್ರಶ್ನೆಯನ್ನು ನೋಡೋಣ. ವಿದ್ಯುತ್ ಕೋಶದಲ್ಲಿ ಯಾವ ಶಕ್ತಿಯು ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆಯಾಗುತ್ತದೆ ಅಂತ ಕೇಳಿದ್ದಾರೆ. ಓಕೆ, ಅಂದರೆ ಶೆಲ್ಗಳಲ್ಲಿ ಯಾವ ಶಕ್ತಿಯು ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆಯಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ರಾಸಾಯನಿಕ ಶಕ್ತಿ ಅನ್ನುವಂಥದ್ದು. ಸರಿಯಾದ ಉತ್ತರ ಆಪ್ಷನ್ ನಂಬರ್ 1ರಲ್ಲಿರುವಂಥದ್ದು ರಾಸಾಯನಿಕ ಶಕ್ತಿ. ನೆಕ್ಸ್ಟ್ 78ನೇ ಪ್ರಶ್ನೆಯನ್ನು ನೋಡಿ. ಈ ಕೆಳಗಿನ ಯಾವ ಲಕ್ಷಣಗಳು ಮಂಗಳ ಗ್ರಹಕ್ಕೆ ಸಂಬಂಧಿಸಿಲ್ಲ ಅಂತ ಹೇಳಿದ್ದಾರೆ. ಓಕೆ, ನೋಡೋಣ. ಕಬ್ಬಿಣದ ಆಕ್ಸೈಡ್ನಿಂದಾಗಿ ಅದರ ಕೆಂಪು ಮಣ್ಣು ರೂಪುಗೊಳ್ಳುತ್ತದೆ. ಹೌದು, ಅದೇ ಕಾರಣಕ್ಕಾಗಿ ನಮ್ಮ ಮಂಗಳ ಗ್ರಹ ಕೆಂಪು ಬಣ್ಣದಲ್ಲಿ ಅಥವಾ ರೆಡ್ ಪ್ಲಾನೆಟ್ ಅಂತ ಕರೀತಾರೆ. ಇದು ಒಂದು ಮರುಭೂಮಿಯಂತೆ ಕಾಣುತ್ತದೆ. ಹೌದು, ಕಾಣುತ್ತೆ. ಇದು ಸೂರ್ಯನದಿಂದ 4ನೇ ಗ್ರಹ ಆಗಿದೆ. ಹೌದು, ಕರೆಕ್ಟ್. ಇದು ಸೂರ್ಯ ಅಂತ ಅಂದ್ಕೊಂಡ್ರೆ ಸಿಂಪಲ್ ಟ್ರಿಕ್. ಭೂ ಶೂ ಭೂ ಮ ಗು ಶ ಯು ನೆ, ಈ ರೀತಿ ಒಂದು ಟ್ರಿಕ್ ನೆನ್ಪಿಟ್ಕೊಳ್ರಿ. ಏನಪ್ಪ ಅಂತಂದರೆ ಬುಷ್ಬು ಮಗು ಶಯುನೆ, ಅಂದರೆ ಬುಷ್ಬು ಅನ್ನುವಂತಹ ಯಾರೋ ವ್ಯಕ್ತಿ ಅದು ಆಗಿರ್ಬೋದು, ಮಹಿಳೆ ಆಗಿರ್ಬೋದು. ಬುಷ್ಬುನ ಮಗು ಶಯುನೆ ಅನ್ನುವಂಥದ್ದು. ಹೌದಾ, ಬುಷ್ಬು ಮಗು ಶಯುನೆ, ಬುಷ್ಬು ಮಗು ಶಯುನೆ. ಹಾಗಾದರೆ ಬು ಅಂತಂದ್ರೇನು? ಬುಧ. ಹೌದಾ, ಶು ಅಂದ್ರೇನು? ಶುಕ್ರ. ನೆಕ್ಸ್ಟ್ ಭೂ ಅಂತಂದ್ರೇನು? ಭೂಮಿ. ಮ ಅಂತಂದರೆ ಮಂಗಳ. ಗು ಅಂತಂದರೆ ಗುರು. ಶ ಅಂತಂದರೆ ಶನಿ. ಯು ಅಂತಂದರೆ ಯುರೇನಸ್. ನೆ ಅಂತಂದರೆ ನೆಪ್ಚೂನ್. ಹೌದಾ, ನೆಪ್ಚೂನ್ ಅನ್ನುವಂಥದ್ದು. ಏನು ಕೇಳಿದ್ದಾರೆ ಅವರು ಇಲ್ಲಿ? ಸೂರ್ಯ ಅಂತಂದರೆ ಓಕೆ, ಸು ಅಂತಂದರೆ ಸೂರ್ಯ. ಓಕೆ, ಟ್ರಿಕ್ ಏನು ಹೇಳಿದೆ ನಾನು? ಬುಷ್ಬು ಮಗು ಶಯುನೆ ಅನ್ನುವಂಥದ್ದು. ಇದರಲ್ಲಿ ನಮಗೆ ಏನು ಕೇಳಿದ್ದಾರೆ ಆಪ್ಷನ್ ಇಲ್ಲಿ? ಅದು ಸೂರ್ಯನಿಂದ 4ನೇ ಗ್ರಹವಾಗಿದೆ. ಹೌದು, 1ನೇ ಗ್ರಹ ಇದು, 2ನೇ ಗ್ರಹ ಇದು, 3ನೇ ಗ್ರಹ ಇದು, 4 ಮಂಗಳ ಬಗ್ಗೆನೇ ಕೇಳಿದ್ರಲ್ವ. ಸೊ ಹಾಗಾಗಿ ಇದು ಸಹ ಕರೆಕ್ಟ್ ಆಗುತ್ತೆ. ಅದು ಅನೇಕ ತೆಳುವಾದ ಉಂಗುರಗಳನ್ನು ಹೊಂದಿದೆ. ಇಲ್ಲ, ಉಂಗುರಗಳು ಮಂಗಳ ಗ್ರಹಕ್ಕೆ ಇಲ್ಲ. ಸೊ ಹಾಗಾಗಿ ನಮಗೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ನಂಬರ್ 4 ಕರೆಕ್ಟ್ ಆಗಿದೆ. ಯಾಕಂದರೆ ಇಲ್ಲಿ ಸಂಬಂಧಿಸಿಲ್ಲ ಅಂತ ಕೇಳಿದರು. ನೆಕ್ಸ್ಟ್ 79ನೇ ಪ್ರಶ್ನೆಯನ್ನು ನೋಡೋಣ. ಓಕೆ, ಇಂಗ್ಲೀಷ್ ಮಾಧ್ಯಮದಲ್ಲೂ ಸಹ ಒಂದು ಸಲ ನೋಡ್ಬಿಡೋಣ ಆನ್ಸರ್ಗಳನ್ನ. ಏನಿದೆ ಅಂತಂದರೆ ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಕಾನ್ಸಿಕ್ವೆನ್ಸಸ್ ಆಫ್ ದ ಚೇಂಜ್ಡ್ ಮಾಡರ್ನ್ ಫುಡ್ ಹ್ಯಾಬಿಟ್ಸ್ ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಿದೆ ಅಂತಂದರೆ 2ನೇದ್ದು ಎ ಆ್ಯಂಡ್ ಸಿ ಆರ್ ಟ್ರೂ ಅನ್ನುವಂಥದ್ದು. ನೆಕ್ಸ್ಟ್ 76ನೇ ಪ್ರಶ್ನೆಯನ್ನು ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ಕ್ಯಾರೆಕ್ಟರಿಸ್ಟಿಕ್ ಆಫ್ ಮ್ಯಾಟರ್ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2ರಲ್ಲಿರುವಂಥದ್ದು ಆಲ್ ಮ್ಯಾಟರ್ಸ್ ಸಬ್ಸ್ಟೆನ್ಸಸ್ ಹ್ಯಾವ್ ಅ ಶೇಪ್. ರಾಂಗ್. ಹೌದಾ, ಓಕೆ. ಇಲ್ಲಿ ಕ್ಯಾರೆಕ್ಟರ್ಸ್ ಆಫ್ ಅ ಮ್ಯಾಟರ್ ಅಂತ ಕೇಳಿದ್ದಾರೆ. ಓಕೆ, ಸೊ 76ನೇ ಪ್ರಶ್ನೆ ಕನ್ನಡದಲ್ಲಿ ಯಾವ ರೀತಿ ಕೇಳಿದರು? ದ್ರವ್ಯದ ಲಕ್ಷಣವಲ್ಲ. ಓಕೆ, ಆವಾಗಲೇ ನೀರಿಂದು ಎಕ್ಸಾಂಪಲ್ ತೊಗೊಂಡಿದ್ನಲ್ಲ, ನೀರಿಂದು ಎಕ್ಸಾಂಪಲ್ ತೊಗೊಳ್ಬೇಡಿ, ಜಸ್ಟ್ ಮ್ಯಾಟರ್ ಅಂತ ಅಂದ್ಕೊಳ್ರಿ. ಓಕೆ, ಅಥವಾ ಯಾವುದಾದ್ರೂ ವಸ್ತು ಅಂತ ಅಂದ್ಕೊಳ್ರಿ. ಓಕೆ, ಆದರೆ ಹಿಂದಿನ ನಾನು ಎಕ್ಸ್ಪ್ಲನೇಷನ್ ಮಾಡಿದ್ದೇನೆ ನೀರು ಅಂತ ತೊಗೊಂಡು, ಅದು ಆ ಎಕ್ಸ್ಪ್ಲನೇಷನ್ ಸಹ ಈ ಒಂದು ಪ್ರಶ್ನೆಗೆ ಸರಿಯಾಗಿ ಹೊಂದುತ್ತೆ. ಹೌದಾ, ಬಟ್ ಇಲ್ಲಿ ಅವ್ರು ನೀರಿನ ಬಗ್ಗೆ ಕೇಳಿಲ್ಲ. ನಾನು ದ್ರವ ಅಂತ ಅಂದ್ಕೊಂಡಿದ್ದೆ, ಅದು ದ್ರವ್ಯ ಅಂತ ಹೇಳಿದ್ದಾರೆ. ಓಕೆ, ಆ ಎಕ್ಸ್ಪ್ಲನೇಷನ್ ಸಹ ಸರಿ ಇದೆ. ಸೊ ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ 76ನೇದಕ್ಕೆ ಆಲ್ ಮ್ಯಾಟರ್ಸ್ ಸಬ್ಸ್ಟೆನ್ಸಸ್ ಹ್ಯಾವ್ ಶೇಪ್. ಓಕೆ, ಇದು ರಾಂಗ್ ಆಗುತ್ತೆ. ಅಂದರೆ ಸದ್ಯಕ್ಕೆ ನಮಗೆ ಇದೇ ಒಂದು ಸರಿಯಾದ ಉತ್ತರ. ಅದಕ್ಕೆ ರಾಂಗ್ ಅಂತಂದೆ ಅಂದರೆ ಇಲ್ಲಿ ನಾಟ್ ಅಂತ ಕೇಳಿದ್ದಾರೆ ಅವರು. ಓಕೆ, ನೆಕ್ಸ್ಟ್ 77ನೇ ಪ್ರಶ್ನೆ.
ವಿಚ್ ಎನರ್ಜಿ ಈಸ್ ಕನ್ವರ್ಟೆಡ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ ಇನ್ ಅ ಸೆಲ್ ಅಂತ ಕೇಳಿದ್ದಾರೆ. ಸೊ ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿತ್ತಪ್ಪ ಅಂತಂದರೆ ಕೆಮಿಕಲ್ ಎನರ್ಜಿ ಅನ್ನುವಂಥದ್ದು. ಹೌದಾ? ನೆಕ್ಸ್ಟ್ 78ನೇ ಪ್ರಶ್ನೆಯನ್ನು ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಈಸ್ ನಾಟ್ ಅಸೋಸಿಯೇಟೆಡ್ ವಿತ್ ಪ್ಲಾನೆಟ್ ಮಾರ್ಸ್ ಅಂತ ಕೇಳಿದರು. ಸೊ ಇದಕ್ಕೆ ಸರಿಯಾದ ಉತ್ತರ ದಿಸ್ ಪ್ಲಾನೆಟ್ ಹ್ಯಾಸ್ ಮೆನಿ ಥಿನ್ ರಿಂಗ್ಸ್ ಅನ್ನುವಂಥದ್ದು. ನಾಟ್ ಅಂತ ಕೇಳಿದರು. ಓಕೆ, 79ನೇ ಪ್ರಶ್ನೆಯನ್ನು ನೋಡೋಣ. ಹೊಂದಿಸಿ ಬರೆ ಪ್ರಶ್ನೆ. ಓಕೆ, ಏನು ಮಾಡಿದಾರೆಪ್ಪ ಅಂತಂದರೆ ಇಲ್ಲಿ ಆಮ್ಲಜನಕ, ಇಂಗಾಲ ಡೈಆಕ್ಸೈಡ್, ಸಾರಜನಕ, ನೀರಾವಿ ಅಂತ ಕೊಟ್ಟಿದ್ದಾರೆ. ಹಾಗೆ ಅವು ವಾತಾವರಣದಲ್ಲಿ ಎಷ್ಟೆಷ್ಟು ಪರ್ಸೆಂಟೇಜ್ ಇವೆ ಅನ್ನುವಂಥದ್ದನ್ನು ಕೊಟ್ಟಿದ್ದಾರೆ ನಿಮಗೆ ಇಲ್ಲಿ. ಸೊ ಮೊದಲನೇದಾಗಿ ನೋಡೋಣ ಏನಂತಂದರೆ ಆಮ್ಲಜನಕ ಎಷ್ಟು ಪರ್ಸೆಂಟೇಜ್ ಇದೆ ನಿಮಗೆಲ್ಲ ಗೊತ್ತಿರುವ ಹಾಗೆ 21% ಇದೆ. ಹಾಗಾದರೆ ಎ ಏನಾಗಿರಬೇಕು? 5ನೇ ಆಪ್ಷನ್ ಆಗಿರಬೇಕು. ಸೊ ಇಲ್ಲಿ A2 ಆಗಿದೆ, ರಾಂಗ್. A4 ಆಗಿದೆ, ಇದು ರಾಂಗ್. ಇಲ್ಲಿ A5 2 ಓಕೆ. ನೆಕ್ಸ್ಟ್ ಇಂಗಾಲದ ಡೈಆಕ್ಸೈಡ್ ಅನ್ನುವಂಥದ್ದು. ಇಂಗಾಲದ ಡೈಆಕ್ಸೈಡ್ ಓಕೆ, ಇದು ನಿಮ್ಗೆ ಗೊತ್ತಿಲ್ಲ ಅಂತಂದರೆ ಬಿಡಿ. ಸಾರಜನಕ ನೈಟ್ರೋಜನ್ ಎಷ್ಟಿದೆ? ಎಲ್ಲಕ್ಕಿಂತ ಹೆಚ್ಚಿಗೆ 78% ಹಾಗಾದರೆ ಸಿ ಎಷ್ಟಾಗಿರಬೇಕು? 78 ಆಗಿರಬೇಕು. ಇಲ್ಲಿ ಅಂದರೆ 2ನೇ ಆಪ್ಷನ್ ಆಗಿರಬೇಕು. ಇಲ್ಲಿ C2 ಇದೆ, ಇಲ್ಲಿ C4 ಇದೆ. ಸೊ ಹಾಗಾದರೆ ಇದು ಹೋಯಿತು. ಹೌದಾ? ಆಮೇಲೆ ಸರಿಯಾದ ಉತ್ತರ ಯಾವುದು ನಮಗೆ? ಆಮೇಲೆ ಇಂಗಾಲ ಡೈಆಕ್ಸೈಡ್ ಒಂದ್ಸಲ ನೋಡ್ಬಿಡೋಣ. ಇಂಗಾಲ ಡೈಆಕ್ಸೈಡ್ ಎಷ್ಟಿದೆ? 0.04% ಇದೆ. ಅದೇ ರೀತಿ ನೀರಾವಿ ಎಷ್ಟಿದೆ? 1ನೇ ಆಪ್ಷನ್ನು. ಓಕೆ, ಎಷ್ಟು? 0.96%. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಯ್ತು? 3ನೇ ಆಪ್ಷನ್ ಆಯಿತು. ಹೌದಾ? ನೆಕ್ಸ್ಟ್ 80ನೇ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನವುಗಳಲ್ಲಿ ಸಸ್ಯಗಳು ಆಹಾರ ತಯಾರಿಸಲು ಬೇಕಾದ ಅಂಶಗಳನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಓಕೆ, ಸೂರ್ಯನ ಬೆಳಕು ಬೇಕು, ಇಂಗಾಲ ಡೈಆಕ್ಸೈಡ್ ಬೇಕು, ನೀರು ಮತ್ತು ಲವಣಗಳು ಬೇಕು, ಪತ್ರ ಹರಿತು ಬೇಕು. ಹಾಗಾದರೆ ಏನು ಸರಿಯಾದ ಉತ್ತರ? ಮೇಲಿನ ಎಲ್ಲವುಗಳು ಸರಿ. ಓಕೆ, ಸೊ ಹಾಗಾದರೆ ಇಲ್ಲಿವರೆಗೂ ನಾವು ಈ ಒಂದು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನ ಕಂಡುಕೊಂಡೆವು. ಅಂದರೆ 61ನೇ ಪ್ರಶ್ನೆಯಿಂದ 80ನೇ ಪ್ರಶ್ನೆ. ಓಕೆ, ಒಂದ್ಸಲ ಇಂಗ್ಲೀಷ್ನಲ್ಲೂ ಸಹ ನೋಡ್ಬಿಡೋಣ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗಿತ್ತು? ಆಪ್ಷನ್ ನಂಬರ್ 3, 79 3. ಹಾಗೆ 80ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಲ್ ಆಫ್ ದ ಅಬೋವ್ ಆರ್ ಕರೆಕ್ಟ್ ಅನ್ನುವಂಥದ್ದಾಗಿತ್ತು. ಹಾಗಾದರೆ ಇಲ್ಲಿವರೆಗೂ ನಾವು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ 61ನೇ ಪ್ರಶ್ನೆಯಿಂದ 80ನೇ ಪ್ರಶ್ನೆಯವರೆಗೂ ಉತ್ತರಗಳನ್ನ ಕಂಡುಕೊಂಡೆವು. ಮತ್ತು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಷಯದ ಉತ್ತರಗಳನ್ನ ಕಂಡುಕೊಳ್ಳೋಣ. ಓಕೆ, ಆಮೇಲೆ ಆವಾಗಲೇ ಹೇಳ್ದಂಗೆ ಇಂಪಾರ್ಟೆಂಟ್ ಮೆಸೇಜ್ ಏನಿತ್ತು, ಈ ಒಂದು ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಸಲು ದಿನಾಂಕವನ್ನು ಮುಂದೂಡಿದ್ದಾರೆ. ಮಾರ್ಚ್ 2 ಅಂದರೆ ನಾಳೆನೇ. ಆದಷ್ಟು ಬೇಗ ಅರ್ಜಿಯನ್ನು ಸಲ್ಲಿಸಿ. ಆಮೇಲೆ ಈ ಪ್ರಶ್ನೆಗಳು ಬೇಕಾಗಿದ್ದಲ್ಲಿ, ಪ್ರಶ್ನೆ ಪತ್ರಿಕೆಗಳು ಬೇಕಾಗಿದ್ದಲ್ಲಿ ಈ ಒಂದು ವಾಟ್ಸಪ್ ನಂಬರನ್ನು ಸಂಪರ್ಕ ಮಾಡಿ. ಹಾಗೆ ನಮ್ಮ ವಾಟ್ಸಪ್ ಗ್ರೂಪನ್ನು ನೀವು ಜಾಯಿನ್ ಆಗಬೇಕು ಅಂತ ಇಚ್ಛೆ ಪಟ್ಟಿದ್ದಲ್ಲಿ ಈ ಒಂದು ಬಾರ್ಕೋಡನ್ನು ಸ್ಕ್ಯಾನ್ ಮಾಡುವ ಮುಖಾಂತರ ನೀವು ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗ್ಬೋದು. ಓಕೆ, ಹಾಗಾದರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಷಯದ ಕೀ ಉತ್ತರಗಳೊಂದಿಗೆ ಸಿಗೋಣ. ಜೈ ಹಿಂದ್.